ರೇಣುಕಾಸ್ವಾಮಿ ಕೇಸ್ನಲ್ಲಿ ಇವತ್ತು ಏನು ಅಪ್ಡೇಟ್ ಇದೆ ಅಂತ ತುಂಬ ಜನ ಕೇಳಿದ್ರಿ. ದರ್ಶನ್ ಅವರಿಗೆ ಇವತ್ತು ಒಂದು ದೊಡ್ಡ ಹಿನ್ನಡೆ ಆಗಿದೆ ಈ ಮಾಫಿ ಅರ್ಜಿ ಸಂಬಂಧಪಟ್ಟ ಹಾಗೆ. ಅದೇನು ಅಂತ ಹೇಳ್ತೀನಿ. ಅದರ ಜೊತೆಗೆ ಪವಿತ್ರ ಗೌಡಗೆ ಇವತ್ತು ನ್ಯಾಯಾಧೀಶೆ ಕ್ಲಾಸ್ ತೆಗೆದುಕೊಂಡ್ರು. ಅದು ಕೂಡ ಭಾಳ ಸ್ಟ್ರಿಕ್ಟ್ ಆಗಿ ಇವತ್ತು ಕ್ಲಾಸ್ ತಗೊಂಡ್ರು. ಎರಡು ವಿಚಾರದ ಬಗ್ಗೆ ಮಾತನಾಡ್ತೀನಿ. ಜೊತೆಗೆ ಒಂದು ಭಾಳ ಅಡಿಷ್ನಲ್ ಕುತೂಹಲದ ವಿಚಾರ ಅಂತಂದರೆ, ಈ ಪ್ರಜ್ವಲ್ ರೇವಣ್ಣ ಬ್ಯಾರಕ್ನಲ್ಲಿ ರೇಡ್ ಆಯ್ತಲ್ಲ, ಆ ಟಾರ್ಗೆಟ್ ಇದ್ದಿದ್ದು ಪ್ರಜ್ವಲ್ ರೇವಣ್ಣ ಅಲ್ಲ, ದರ್ಶನ್ ಮೇಲೆನಾ ಅನ್ನೋದ್ರ ಬಗ್ಗೆ ಕೆಲವರು ಸಂಶಯ ವ್ಯಕ್ತಪಡಿಸಿದ್ದಾರೆ. ಬನ್ನಿ ಅದರ ಬಗ್ಗೆ ನಾವು ಮಾತನಾಡೋಣ. ಸೊ ಮೊದಲನೇದಾಗಿ ಪವಿತ್ರ ಗೌಡ ವಿಚಾರ. ಪವಿತ್ರ ಗೌಡ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕ, ಅಂದರೆ ಸೆಷನ್ಸ್ ಕೋರ್ಟ್ಗೆ ಬಂದು ಹಾಜರಾಗೋಕ್ಕೆ ಅವಕಾಶ ಇರಲಿಲ್ವಲ್ಲ, ಸೊ ಅದಕ್ಕೆ SP ಪ್ರಸನ್ನಕುಮಾರ್ ಅವರು ನೆನ್ನೆ ಆಕ್ಷೇಪಣೆ ವ್ಯಕ್ತಪಡಿಸಿದ್ರು. ದರ್ಶನ್ ಪವಿತ್ರ ಗೌಡ ಯಾರು ಕೂಡ ನೇರವಾಗಿ ಹಾಜರಾಗಬೇಕಿಲ್ಲ ಅಂತ. ಸೊ ಆ ಕಾರಣಕ್ಕೆ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿದ್ದರು ದರ್ಶನ್ ಹಾಗೆ ಪವಿತ್ರ ಗೌಡ. ಸೊ ಈ ಸಂದರ್ಭದಲ್ಲಿ ಸುಜಾತ ಎಂ ಸಾಮ್ರಾಣಿ ಅವರು ನ್ಯಾಯಾಧೀಶೆ. ಸೊ ಅವರು ಒಂದು ಪೀಠದಲ್ಲಿ ನಡೆದಂಥ ವಿಚಾರಣೆ ನಿಮಗೆ ನೆನಪಿರ್ಬೋದು. ಸುಪ್ರೀಂ ಕೋರ್ಟ್ ಈ ಬಗ್ಗೆ ಒಂದು ಸೂಚನೆ ಕೊಟ್ಟಿದೆ. 1 ವರ್ಷದ ಒಳಗೆ ಟ್ರಯಲ್ ಆಗಬೇಕು ಅಂತ. ಸೊ 1 ವರ್ಷದ ಒಳಗೆ ಟ್ರಯಲ್ ಕಂಪ್ಲೀಟ್ ಆಗಬೇಕು, ಏನೇನು ನಿಮ್ದಿದೆ ಅದಕ್ಕೋಸ್ಕರನೇ ವಾರದಲ್ಲಿ 4ರಿಂದ 5 ಬಾರಿ ವಿಚಾರಣೆ ಆಗ್ತಾ ಇದೆ. ಸೊ ಇಲ್ಲಿ ಪವಿತ್ರ ಗೌಡ ಏನು ಮಾಡಿದ್ರು, ಸ್ವಲ್ಪ ಲೇಟಾಗಿ ಬಂದಿದ್ದಾರೆ ವಿಡಿಯೋ ಕಾನ್ಫರೆನ್ಸಿಗೆ. ಇದರಿಂದನೇ ನ್ಯಾಯಾಧೀಶರಿಗೆ ಅಲ್ಲಿ ಸಿಟ್ಟು ಬಂದಿರುತ್ತೆ. ಯಾಕಂದರೆ ಆನ್ ಟೈಮ್, ಯಾಕಂದರೆ ಹಲವಾರು ಕೇಸ್ಗಳನ್ನು ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಸ್ವಲ್ಪ ಲೇಟ್ ಆದರೂ ಕೂಡ ಬೇರೆ ಕೇಸಿಗೆ ಲೇಟ್ ಆಗುತ್ತೆ. ಹಾಗಾಗಿ ವೆಯ್ಟ್ ಮಾಡ್ತಿರೋ ಸಂಖ್ಯೆ ದೊಡ್ಡ ಲಿಸ್ಟ್ ಇರುತ್ತೆ. ನೀವು ಕೋರ್ಟ್ಗೆ ಹೋದರೆ ಅದು ಗೊತ್ತಿರುತ್ತೆ, ಜಸ್ಟ್ ಕಾಯಬೇಕು ನಾವು. ಒಂದು 2 ನಿಮಿಷದ್ದು ಅಲ್ಲಿ ಹಾಜರಾಗೋಕ್ಕೂ ಕೂಡ ಮಿಸ್ ಆದರೆ ನೀವು ಮತ್ತೆ ಮಧ್ಯಾಹ್ನದ ನಂತರ ಹೋಗಬೇಕಾಗುತ್ತೆ, ಮತ್ತೆ ನೆಕ್ಸ್ಟ್ ನಂಬರ್ ಬರೋಕ್ಕೆ ಮತ್ತೆ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಆ ಕಾರಣಕ್ಕೆ ಫಸ್ಟ್ ಆಫ್ ಆಲ್ ವಿಡಿಯೋ ಕಾನ್ಫರೆನ್ಸ್ಗೆ ಪವಿತ್ರ ಗೌಡ ಅವರು ಲೇಟಾಗಿ ಬಂದಿದ್ದಾರೆ. ಹರಿಬರಿಯಲ್ಲಿ ಬಂದು ವಿಡಿಯೋ ಕಾನ್ಫರೆನ್ಸ್ಗೆ ಅವರು ಅಟೆಂಡ್ ಆಗಿದ್ದಾರೆ. ಇದರ ಜೊತೆಗೆ ಒಂದನ್ನು ಗಮನಿಸಿದ್ದಾರೆ. ನೋಡಿದ ಕೂಡಲೇ ಗರಂ ಆದರೂ ನ್ಯಾಯಾಧೀಶೆ ಪವಿತ್ರ ಗೌಡ ಮೇಲೆ. ಹೆಡ್ಫೋನ್ ಬಳಸಿರುವಂಥದ್ದು ಅವರ ಗಮನಕ್ಕೆ ಬಂದಿದೆ. ಸೊ ಇದನ್ನು ನೋಡಿದ ಕೂಡಲೇ ಅಲ್ಲಿ ಯಾರು ಸಿಬ್ಬಂದಿ ಇರ್ತಾರಲ್ಲ ಜೈಲಲ್ಲಿ, ಅವ್ರನ್ನ ಕೇಳಿದ್ದಾರೆ, ಯಾರು ಇವರಿಗೆಲ್ಲ ಹೆಡ್ಫೋನನ್ನು ಬಳಸೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದು, ಒಂದು ಜೈಲ್ ಒಳಗಡೆ ಹೆಡ್ಫೋನ್ ಬಳಸೋದಕ್ಕೆ ಅವಕಾಶ ಇದೆಯಾ ಅಂತ. ಸೊ ಆಗ ಪವಿತ್ರ ಗೌಡ ಅಲ್ಲಿ ಉತ್ತರ ಕೊಡ್ತಾ ವಿಡಿಯೋ ಕಾನ್ಫರೆನ್ಸ್ ಒಂದು ಡಿಸ್ಪ್ಲೇಲಿ, ಇಲ್ಲ ಮೇಡಮ್, ಇಲ್ಲ ನಾವು ಆ ಥರ ಯೂಸ್ ಮಾಡಿಲ್ಲ ಅಂತ ಹೇಳ್ತಾರೆ. ನಾವು ಯಾವುದೇ ಹೆಡ್ಫೋನನ್ನು ಯೂಸ್ ಮಾಡಿಲ್ಲ ಅಂತ. ಸುಳ್ಳು ಹೇಳ್ಬೇಡಿ ನನ್ನ ಹತ್ರ, ನಾನು ಗಮನಿಸ್ತಿದ್ದೀನಿ ಅಂತ ಇನ್ನಷ್ಟು ಖಾರವಾಗಿ ಅವರಿಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಅಂದರೆ ನೀವು ಹೆಡ್ಫೋನ್ ಹಾಕಿರೋದನ್ನು ನಾನು ಗಮನಿಸಿದ್ದೀನಿ ಅಂತ. ಜೊತೆಗೆ ಸಿಬ್ಬಂದಿ ಕೇಳ್ತಾರೆ, ಏನಿಲ್ಲಿ ಮಹಿಳಾ ಖೈದಿಗಳಿಗೆ ಅಲ್ಲಿರುವಂಥವ್ರಿಗೆ ನೀವೇನು ಸಪ್ಲೈ ಮಾಡ್ತಾ ಇದ್ದೀರಿ, ಇದನ್ನು ಕೊಡ್ತಾ ಇದ್ದೀರಾ, ಅಂಥದ್ದೇನಾದರೂ ವ್ಯವಸ್ಥೆ ಇದೆಯಾ ಅಂತ ಗರಮ ಕೇಳಿದ್ರು. ಜೊತೆಗೆ ನನಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ರಿಟರ್ನ್ ರಿಪೋರ್ಟ್ ಬೇಕು ಅಂತ ಕೂಡ ಹೇಳಿದರು. ನೀವು ಗಮನಿಸಿರ್ಬೋದು, ಈ ಅರೆಸ್ಟ್ ಆಗುವಂಥ ಸಂದರ್ಭದಲ್ಲಿ ಪವಿತ್ರ ಗೌಡರ ಬಗ್ಗೆ ಒಂದಷ್ಟು ಮೀಡಿಯಾದಲ್ಲಿ ಪ್ರಶ್ನೆಗಳಿತ್ತು. ಲಿಪ್ಸ್ಟಿಕ್ ಹಾಕ್ಕೊಂಡಿದ್ರು, ಮೇಕಪ್ಪಲ್ಲಿದ್ದರು, ಯಾವುದೇ ರೀತಿಯಾಗಿ ಅರೆಸ್ಟ್ ಆಗ್ತಿದ್ದಾರೆ, ಪೊಲೀಸರವ್ರನ್ನ ಕರ್ಕೊಂಡು ಹೋಗಿ ಬರ್ತಿದ್ದಾರೆ ಅನ್ನೋ ರೀತಿಯಾಗಿ ಅವರ ಹಾವಭಾವ ಇರಲಿಲ್ಲ ಅಂತ. ಸೊ ಎಲ್ಲೂ ಕೂಡ ಇದು ಕಾಣಿಸಿದೆ ಹೆಡ್ಫೋನನ್ನು ಬಳಸಿರೋದು. ತುಂಬ ಆಶ್ಚರ್ಯ ಆಗೋದೇನು ಅಂತಂದರೆ, ಹೆಡ್ಫೋನ್ ಜೈಲೊಳಗೆ ಯಾಕೆ? ಒಂದು ನಿಮ್ಮ ಹತ್ರ ಮೊಬೈಲ್ ಇರಬೇಕು, ಅಥವಾ ಏನಾದರೂ ಐಪ್ಯಾಡ್ ಅಂಥದ್ದು ಏನಾದರೂ ಇರಬೇಕು, ಅಥವಾ ನಾವು ಇಯರ್ಬಡ್ಸ್ ಅದನ್ನು ಯೂಸ್ ಮಾಡ್ತೀವಲ್ಲ ಅಂಥದ್ದೇನಾದರೂ ಇರಬೇಕು ಹಾಡು ಕೇಳೋಕ್ಕೆ. ಸೊ ಇಲ್ಲಿ ಯಾಕೆ ಅಂತ ನನಗೆ ಆರಂಭದಲ್ಲಿ ಅನಿಸ್ತು, ಮೇ ಬಿ ಈ ವಿಡಿಯೋ ಕಾನ್ಫರೆನ್ಸಲ್ಲಿ ಅಥವಾ ವಿಡಿಯೋ ಕಾಲ್ ಮೂಲಕ ಅದನ್ನು ಆಲಿಸೋದಕ್ಕೆ ಏನಾದರೂ ಹೆಡ್ಫೋನ್ ಹಾಕಿದಾರ ಅಂತ. ಮೇ ಬಿ ಈ ಕೇಸ್ ಅಲ್ಲ ಅಂತ ಅನಿಸುತ್ತೆ ಇದನ್ನು ನೋಡಿದಾಗ. ಸೊ ಇದು ನಂಬರ್ 1. ಪವಿತ್ರ ಗೌಡ ಅವರಿಗೆ ಇವತ್ತು ಎಚ್ಚರಿಕೆ ನೀಡಲಾಗಿದೆ. ನ್ಯಾಯಾಧೀಶೆ ಸುಜಾತ ಎಂ ಸಾಮ್ರಾಣಿ ಮೇಡಮ್ ಇವತ್ತು ಈ ಒಂದು ವಾರ್ನಿಂಗನ್ನು ಪವಿತ್ರ ಗೌಡ ಅವರಿಗೆ ಕೊಟ್ಟಿದ್ದಾರೆ. ಇಲ್ಲಿ ಮತ್ತೊಂದು ಪ್ರಶ್ನೆ ಬರುತ್ತೆ, ಹೆಡ್ಫೋನ್ ಯಾಕೆ ಅಂತ. ಪ್ರಜ್ವಲ್ ರೇವಣ್ಣ ಅವರ ಮೊಬೈಲ್ ಪೆನ್ ಡ್ರೈವ್ ರೀತಿಯೇ. ಎರಡನೇ ವಿಚಾರಕ್ಕೆ ಬರ್ತೀನಿ ನಾನು. ಕೆಲವರು ಕಮೆಂಟಲ್ಲಿ, ನಾನು ಲಾಸ್ಟ್ ಟೈಮ್ ವೀಡಿಯೋ ಹಾಕಿದಾಗ ಪ್ರಶ್ನೆ ಕೇಳಿದ್ದಾರೆ. ಅಂದರೆ ಕೆಲವರು ಪ್ರಶ್ನೆ ಅಂತಲ್ಲ, ಡಿಸಿಷನ್ನೇ ಮಾಡಿಬಿಟ್ಟಿದ್ದಾರೆ. ಬಟ್ ನಮಗೆ ಗೊತ್ತಿಲ್ಲ ಏನು ಅಂತ. ಪ್ರಿಯಾಂಕ್ ಖರ್ಗೆ ಅವರು ಏನೋ ರೇಡ್ ಮಾಡಿಸಿದ್ರಲ್ಲ CCB ಮೂಲಕ, ಇಲ್ಲಿ ಪರಪನಗ್ರಹದಲ್ಲಿ ಏನಾದರೂ ಈ ಥರ ವಸ್ತುಗಳನ್ನು ಇಟ್ಕೊಂಡಿದ್ದಾರೆ ಚೆಕ್ ಮಾಡೋಕ್ಕೆ ಅಂತ. ಸೊ ಅದರಲ್ಲಿ ಪ್ರಜ್ವಲ್ ರೇವಣ್ಣ ಬ್ಯಾರಕಲ್ಲಿ ಮೊಬೈಲ್ ಹಾಗೆ ಒಂದು ಪೆನ್ ಡ್ರೈವ್, ಒಂದಷ್ಟು ವಸ್ತುಗಳು ಸಿಕ್ಕಿದೆ ಅಂತ ಗೊತ್ತಾಗಿದೆ. ನಾನು ಅದರ ಬಗ್ಗೆ ವಿಡಿಯೋ ಕೂಡ ಮಾಡಿದ್ದೇನೆ. ಆದರೆ ಇಲ್ಲಿ ಇದು ಟಾರ್ಗೆಟ್ ಮಾಡಿದ್ದು ದರ್ಶನ್ಗೆ. ದರ್ಶನ್ ಬ್ಯಾರಕಲ್ಲಿ ಏನಾದರೂ ಸಿಗುತ್ತಾ ಅಂತ ಟ್ರೈ ಮಾಡಿದ್ರು, ಬಟ್ ಈ ಸಲ ಸಿಗಲಿಲ್ಲ. ಆದರೆ ಪ್ರಜ್ವಲ್ ಅಲ್ಲಿ ಸಿಕ್ಕಾಕೊಂಡ್ರು ಅಂತ. ಐ ಡೋಂಟ್ ನೋ ಈ ಥರದ್ದೇನಾದರೂ ಸಾಧ್ಯತೆ ಇದೆಯಾ ಅಂತ. ಯಾಕಂದರೆ ಯಾವುದೇ ರೀತಿಯಾಗಿ ನಿಮ್ಮದೇ ಥಿಯರಿಗಳನ್ನು ಮಾಡ್ಕೊಳ್ಬೋದು, ಬಟ್ ನನಗೇನೋ ಇಲ್ಲ ಅಂತ ಅನ್ಸುತ್ತೆ. ಇಷ್ಟರ ಮಟ್ಟಿಗೆ ಟಾರ್ಗೆಟ್ ಮಾಡ್ತಾರಾ ದರ್ಶನ್ ಅವ್ರನ್ನ ಅಂತ ನನಗೆ ಸ್ಟಿಲ್ ಐ ಆಮ್ ನಾಟ್ ಅವೇರ್ ಆಫ್ ದಟ್, ಅಥವಾ ಆ ಥರದ ಸಂಶಯ ನನಗೆ ಮೂಡಿಲ್ಲ. ಇದೆಯೋ ಇಲ್ಲವೋ ಗೊತ್ತಿಲ್ಲ. ಸೊ ನೀವು ಕಮೆಂಟ್ ಮಾಡಿ, ಈ ಥರದ್ದೇನಾದರೂ ಚಾನ್ಸಸ್ ಇದೆಯಾ ಅಂತ. ನೆಕ್ಸ್ಟ್ ಬಂದು ದರ್ಶನ್ ಅವರಿಗೆ ಹೈಕೋರ್ಟ್ ಇವತ್ತು ಶಾಕ್ ಕೊಟ್ಟಿದೆ. ಏನು ಶಾಕ್ ಅಂತಂದರೆ, ಈಗ ಪ್ರದೋಷ್ ಆಲ್ರೆಡಿ ಮಾಫಿ ಅರ್ಜಿ ಸಲ್ಲಿಸಿರೋದು ನಿಮಗೆ ಗೊತ್ತು. ಸೊ 11 ಪುಟಗಳ ಒಂದು ಡೀಟೇಲನ್ನು ಆತ ಕೊಟ್ಟಿದ್ದಾನೆ. ನಂದೇನು ಇದರಲ್ಲಿ ದೊಡ್ಡ ಪಾತ್ರ ಇಲ್ಲ, ನಾನು ಆ ಒಂದು ಕ್ಷಣಕ್ಕೆ, ಆ ಒಂದು ಸಂದರ್ಭಕ್ಕೆ ನನ್ನಲ್ಲಿ ಟ್ರ್ಯಾಪ್ ಆಗಿಬಿಟ್ಟಿದೆ ಅಂತ. ಅದಾದಮೇಲೆ ಆತನ ಒಂದು ಮಾಫಿ ಸಾಕ್ಷಿ ಅರ್ಜಿ ಪರಿಗಣನೆ ಸಂಬಂಧಪಟ್ಟ ಹಾಗೆ ನನ್ನ ಕಡೆ ಅಬ್ಜೆಕ್ಷನ್ ಕೂಡ ಬಂತು. ದರ್ಶನ್ ಅವರ ಪರ ವಕೀಲರು ಅದಕ್ಕೆ ಅಬ್ಜೆಕ್ಷನನ್ನು ಕೊಡುವಂಥದ್ದಕ್ಕೆ ಬಂದರು. ಆಗ ಸೆಷನ್ಸ್ ಕೋರ್ಟ್ನಲ್ಲಿ ಒಂದು ವಿಚಾರ ಹೇಳಲಾಯಿತು. ಮಾಫಿ ಸಾಕ್ಷಿ ಅಂತ ಒಬ್ಬ ಆರೋಪಿಗಳಲ್ಲೊಬ್ಬರು ಬಂದಾಗ
ನೀವು ಸಹ ಆರೋಪಿಗಳೇನಿದ್ದಾರೆ ಅದರಲ್ಲೂ ಕೂಡ ಮೇನ್ ಟಾಪ್ A1 A2 ಇವರೆಲ್ಲ ಬರುವಾಗ ನೀವು ಅದಕ್ಕೆ ಆಕ್ಷೇಪಣೆ ಸಲ್ಲಿಸೋ ಹಾಗಿಲ್ಲ ಅಂತ. ಸೊ ಅದಕ್ಕೆ ಸೆಷನ್ಸ್ ಕೋರ್ಟ್ನಲ್ಲಿ ಹೇಗೂ ಮಾಡಿ ಒಂದು 11 ದಿನಗಳ ಕಾಲ ಆಲ್ಮೋಸ್ಟ್ ಮುಂದೊಂದು 11 ಡೇಸ್ ಅನಿಸುತ್ತೆ, ಆಲ್ಮೋಸ್ಟ್ 11 ಆರ್ 8 ಡೇಸ್ ನಾನೊಂದು ಚೆಕ್ ಮಾಡ್ತೀನಿ. ಸೊ ಅಲ್ಲಿವರೆಗೆ ಯಾವುದೇ ಹೇಳಿಕೆಯನ್ನು ಪಡೆಯೋದು ಬೇಡ ಅಂತ ಒಂದು ಹಂತಕ್ಕೆ ಸ್ಟೇ ಥರ ತರಿಸಿದ್ದಾರೆ. ಅದೊಂಥರ ರಿಲೀಫ್ ಈಗ ಮುಂದಿನ ವಾರದವರೆಗೂ ಕೂಡ ಅದಿಲ್ಲ. ಸೊ ಹಾಗಾಗಿ ಆ ಒಂದು ರಿಲೀಫ್ನಲ್ಲಿದ್ದಾಗ ಹೈಕೋರ್ಟ್ ಮೆಟ್ಲೇರಿದ್ರು. ಅಂದರೆ ಯಾವುದೇ ಕಾರಣಕ್ಕೂ ಮಾಫಿ ಅರ್ಜಿಯನ್ನು ಸಲ್ಲಿಸಿದಾನೆ ಈತ ಯಾಕೆ ಅದನ್ನು ಸಲ್ಲಿಸಿರೋದು ಈಗ ಅನ್ನೋದ್ರ ಬಗ್ಗೆ ಪ್ರಶ್ನೆ ಮಾಡಿ ಹೈಕೋರ್ಟ್ನಲ್ಲಿ ಇವತ್ತು ಅರ್ಜಿ ವಿಚಾರಣೆ ಆಯಿತು. ಹೈಕೋರ್ಟ್ನಲ್ಲಿ ಇವತ್ತು ನಾಗಪ್ರಸನ್ನ ಅವರು ಸರ್ ಏನಿದ್ದಾರೆ ಅವರ ಒಂದು ಪೀಠ ಅದು. ಸೊ ಅವರ ಪೀಠದಲ್ಲಿ ಇವತ್ತು ವಿಚಾರಣೆಗೆ ಬಂತು. ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ದರ್ಶನ್ ಅವರ ಪರ ವಕೀಲರಾದಂಥ ಹಸ್ಮತ್ ಶಾ ಅವರು ಹಿರಿಯ ವಕೀಲರದಾರವರು. ಸೊ ಅವರು ಹೇಳ್ತಾರೆ ಪ್ರದೋಷ್ ರಾವ್ ಏನಿದ್ದಾನೆ 2.5 ವರ್ಷಗಳ ಕಾಲ ವಿಚಾರಣೆಯನ್ನು ಎದುರಿಸಿ ಈಗ ಕ್ಷಮಾಪಣೆ ಕೇಳ್ತಿದ್ದಾನೆ. ಹಾಗಾದರೆ 2.5 ವರ್ಷಗಳ ಕಾಲದಿಂದ ಏನು ಮಾಡ್ತಿದ್ದ ಆತ ಅನ್ನೋದು ಮೇನ್ ಪ್ರಶ್ನೆ. ಎರಡನೇದಾಗಿ ವಿಚಾರಣಾ ದಿನ ನ್ಯಾಯಾಲಯದಲ್ಲಿ ನಡೀತಿರುವಂಥ ಪ್ರಕ್ರಿಯೆ ಇದೆಯಲ್ಲ ಈ ಮಾಫಿ ಅರ್ಜಿ ಸಂಬಂಧಪಟ್ಟ ಹಾಗೆ, ಇದಕ್ಕೆ ದರ್ಶನ್ ಮತ್ತು ಇತರೆ ಆರೋಪಿಗಳು ಪಕ್ಷಕಾರರಾಗಬೇಕಂದ್ರೆ ಅವರು ಕೂಡ ಆಪೋಸಿಟ್ ಒಂದು ಕ್ಲೈಂಟ್ಗಳಾಗಬೇಕು ಇವರಿಗೆ. ಸೊ ಆಗ ಪ್ರಶ್ನೆಗಳು ಬರುತ್ತೆ, ಅದನ್ನು ಅವರು ಅಬ್ಜೆಕ್ಷನ್ ಮಾಡ್ಬೋದು ಅಂತ. ಸೊ ಹಾಗಾಗಿ ಇಲ್ಲಿ ಸ್ವಾಭಾವಿಕ ನ್ಯಾಯಾಲಯ ಪಾಲನೆ ಆಗಬೇಕು. ಸೊ ಆದೇಶ ಮರುಪರಿಶೀಲಿಸುವಂತೆ ಕೋರುವಂಥ ಅವಕಾಶ ಇದ್ದ ಮೇಲೆ ವಾದ ಮಂಡಿಸುವಂಥ ಅವಕಾಶ ಇದೆ ಅಂತ ಪೀಠದ ಮುಂದೆ ವಕೀಲರು ವಾದ ಮಂಡಿಸ್ತಾರೆ, ಯಾರು ಹಸ್ಮತ್ ಶಾ ಅವರು. ಆಗ ಕೋರ್ಟ್ ಏನು ಹೇಳುತ್ತೆ, ನ್ಯಾಯಾಧೀಶರಾದಂಥ ನಾಗಪ್ರಸನ್ನ ಸರ್ ಇರ್ತಾರಲ್ಲಿ. ಸೊ ಅವ್ರು ಏನು ಹೇಳ್ತಾರೆ ಅಂತಂದರೆ ಪ್ರದೋಷ್ಗೆ ಕ್ಷಮೆ ನೀಡಿದ ಮೇಲೆ ನೀವು ವಿಚಾರಗಳನ್ನು ಎತ್ತಬೇಕು ತಾನೆ. ಇನ್ನೂ ಕೂಡ ಅಲ್ಲಿ ಕ್ಷಮೆನೇ ನೀಡಿಲ್ಲ. ಅಲ್ಲೇ ಸಹ ಆರೋಪಿ ಮಾಫಿ ಸಾಕ್ಷಿ ಆಗುವಂಥ ವಿಚಾರದಲ್ಲಿ ಇತರೆ ಆರೋಪಿಗಳಿಗೆ ವಾದ ಮಂಡಿಸುವಂಥ ಯಾವುದೇ ಅಧಿಕಾರ ಇಲ್ಲ. ಸೊ ಕ್ಷಮೆ ನೀಡುವಂಥ ವಿಚಾರದಲ್ಲಿ ಸಹ ಆರೋಪಿಗಳ ವಾದ ಕೇಳಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರೂ ಒಂದು ತೀರ್ಪಿದ್ರೆ ನನಗೆ ಹೇಳಿ, ಯಾವುದಾದ್ರೂ ಒಂದು ವಾದ ಯಾವುದಾದ್ರೂ ಒಂದು ಕೋರ್ಟ್ನಲ್ಲಿ ಆಗಿದ್ದರೆ ದಯವಿಟ್ಟು ಅದನ್ನು ಹೇಳಿ ಅಂತ ದರ್ಶನ್ ಅರ್ಜಿಯನ್ನು ಇವತ್ತು ವಜಾ ಮಾಡಲಾಯಿತು. ಸೊ ಇದು ಸದ್ಯಕ್ಕೆ ಹೈಕೋರ್ಟ್ನಲ್ಲಿ ಹೋದರೂ ಕೂಡ ಈ ಪ್ರದೋಷ್ ಏನಿದ್ದಾನೆ ಮಾಫಿ ಅರ್ಜಿ ಆತನ ಒಂದು ಸ್ಟೇಟ್ಮೆಂಟನ್ನು ಪಡಿಬಾರ್ದು ಅಥವಾ ಅವಕಾಶ ಕೊಡಬಾರ್ದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ತಿಳಿಸಲಾಗಿದೆ. ಸೊ ನೋಡೋಣ ಏನಾಗುತ್ತೆ ಅಂತ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಇದೆರಡು ಅಪ್ಡೇಟ್ ಇವತ್ತು ಮೇಜರ್ ಆಗಿ ಕೋರ್ಟಲ್ಲಿ ಆಗಿರೋದು. ಸೊ ಹೈಕೋರ್ಟ್ನಲ್ಲೂ ಕೂಡ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಮಾಫಿ ಅರ್ಜಿ ಸಂಬಂಧಪಟ್ಟ ಹಾಗೆ ಸಹ ಆರೋಪಿಗಳು ಆಕ್ಷೇಪಣೆ ಸಲ್ಲಿಸೋ ಹಾಗಿಲ್ಲ ಅಂತ ಸ್ಪಷ್ಟವಾಗಿ ಹೈಕೋರ್ಟ್ ಕೂಡ ಹೇಳಿದೆ. ಇನ್ನೇನಿದ್ರು ಕೂಡ ಮುಂದಿನ ಒಂದು ಹಂತಕ್ಕೆ ಹೋಗಬೇಕಾಗುತ್ತೆ. ಸುಪ್ರೀಂ ಕೋರ್ಟ್ ಏನಾದರೂ ಹೋಗ್ತಾರಾ, ಮಾಫಿ ಅರ್ಜಿ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಹೋಗುವಂಥ ಒಂದು ಲೆವೆಲ್ಗೆ ಹೋಗುತ್ತಾ ತೀರ್ಮಾನ ಮಾಡ್ತಾರಾ ಗೊತ್ತಿಲ್ಲ. ಬಟ್ ಒಂದಂತೂ ನಿಜ, ಇವತ್ತು ಹೈಕೋರ್ಟ್ನಲ್ಲೂ ಕೂಡ ತೀವ್ರ ಹಿನ್ನಡೆ ಆಗಿದೆ ದರ್ಶನ್ ಅವರಿಗೆ. ಇದು ದರ್ಶನ್ ಸಂಬಂಧಪಟ್ಟಾಗಿ ಇವತ್ತಿನ ಅಪ್ಡೇಟ್. ಕೆಲವರು ಕೇಳ್ತಾ ಇದ್ರಿ ಸೊ ಅಪ್ಡೇಟ್ ಬೇಕು ಅಂತ, ಇವತ್ತಿನ ಅಪ್ಡೇಟ್ ಇದು. ಕೊನೆಯದಾಗಿ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಏನು ಅಂತಂದರೆ, ಸೂಪರ್ ಟಿವಿ ಕನ್ನಡದ ಮೂಲಕ ನಾನು ಯಾವುದೇ ಪಕ್ಷಪಾತ ಇಲ್ಲದೆ ಯಾರನ್ನೂ ಟಾರ್ಗೆಟ್ ಮಾಡದೆ ಇರೋ ವಿಚಾರಗಳನ್ನು ಸಿಂಪಲ್ ಆಗಿ ನಿಮಗೆ ಹೇಗಿದೆಯೋ ಹಾಗೆ ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಆದರೆ ನಿಮ್ಮ ಸಪೋರ್ಟ್ ಎಷ್ಟು ಸಿಗುತ್ತೆ, ನಿಮ್ಮ ಸ್ನೇಹಿತರು ಎಷ್ಟು ಹೇಳ್ತೀರಾ ಈ ಥರದೊಂದು ಪೇಜ್ ಇದೆ ಅಂತ. ಸೊ ಹೆಚ್ಚಿನ ಒಂದು ಫಾಲೋ ಬಂದಾಗ ನನಗೂ ಕೂಡ ಇನ್ನಷ್ಟು ಎಫರ್ಟ್ ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ. ದಯವಿಟ್ಟು ನಿಮ್ಮ ಒಂದು ಸಪೋರ್ಟ್ ಇರಲಿ, ವಿಷಯ ತಿಳಿಸಿ ಬೇರೆಯವ್ರಿಗೆ ಈ ಥರದೊಂದು ಪೇಜ್ ಇದೆ ಅಂತ. ಆ ಸಪೋರ್ಟ್ ದೊಡ್ಡ ಮಟ್ಟದಲ್ಲಿ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.